Namaste students. Today we'll see what are the features or characteristics of business economics. So first of all we'll see business economics is considered as economic activity. Then what is economic activity? Business is an economic activity of production and distribution of goods and services. It provides employment opportunities in different sectors like banking, insurance, transport, industries, trade, etc. It is an economic activity cornered with creation of utilities for the satisfaction of human wants. ನಾವು ಇದನ್ನ ಎಕನಾಮಿಕ್ ಆಕ್ಟಿವಿಟಿ ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ಇದು ಗೂಡ್ಸ್ ಅನ್ನ ಪ್ರೊಡಕ್ಷನ್ ಮಾಡ್ತದೆ, ಡಿಸ್ಟ್ರಿಬ್ಯೂಟ್ ಮಾಡ್ತದೆ, ಗೂಡ್ಸ್ ಆರ್ ಪ್ರಾಡಕ್ಟ್ಸ್ ವಿ ಕ್ಯಾನ್ ಸೇ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಪ್ರಾಡಕ್ಟ್ಸ್ ಇನ್ಕ್ಲೂಡ್ ಸರ್ವಿಸ್ ಆಲ್ಸೋ. ಅಷ್ಟೇ ಅಲ್ಲದೆ ಇದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನ ಕೊಡ್ತದೆ. ಈಗ ಬ್ಯಾಂಕಿಂಗಿಗೆ ಒಂದು ಬ್ಯಾಂಕಿಂಗ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟ್, ಎನಿ ಅದರ್ ಇಂಡಸ್ಟ್ರಿ ಆರ್ ಎನಿ ಬಿಸ್ನೆಸ್ ಯು ಕ್ಯಾನ್ ಟೇಕ್. So all these business activities, they are very much concerned with creation of utilities. ಅಂದ್ರೆ ನಮ್ಗೆ ಒಂದು ತರದ ತೃಪ್ತಿ ಸಿಗ್ತದೆ. Because we can satisfy our human wants. ನಮ್ಗೆ ಎಷ್ಟು human brain or human wants are innumerous. We are desire to have bundle of wants. We want to satisfy them. Bundle of wants we have. So when we get sources, we can satisfy all our needs and wants. So it gives us utility. On the truptiyanna kodtade. That's why it is economic activity. It provides a source for income to the society. It is economic activity. That's why it provides source of income to the society. ಅಂದ್ರೆ ನಮಗೆ ಒಂದು ಆದಾಯವನ್ನ ತಂದು ಕೊಡ್ತದೆ ಅಂತ ಹೇಳ್ಬೋದು. Business results into generation of employment opportunities, thereby leading to growth of the economy. Employment ಕೊಡ್ತದೆ, ಅಂದ್ರೆ ಉದ್ಯೋಗವನ್ನು ಹೆಚ್ಚಿಸ್ತದೆ. It brings industrial and economic development of the country. ದೇಶದಲ್ಲಿ ಕೈಗಾರಿಕೆ ಮತ್ತು ಆರ್ಥಿಕತೆಯನ್ನ ಬೆಳವಣಿಗೆ ಮಾಡಲಿಕ್ಕೆ ಕೊಡುವಂತದ್ದು ಈಗ ಎಕನಾಮಿಕ್ ಆಕ್ಟಿವಿಟಿ, ಅದು ಬಿಸಿನೆಸ್ ಎಕನಾಮಿಕ್ಸ್ ಅಂತ ಹೇಳ್ತೇವೆ. The next feature is buying and selling. The basic activity of any business is trading. Okay, the business involves buying of raw materials, plants and machinery, stationery, property, etc. On the other hand, it sells the finished products to the consumers, wholesalers, retailers. Business makes available various goods and services to the different sections of the society. ನೋಡಿ ನಾವು ಬಿಸ್ನೆಸ್ ಅನ್ನು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಂತ ಬಿಸ್ನೆಸ್ ಎಕನಾಮಿಕ್ಸ್ ಆರ್ ಆಕ್ಟಿವಿಟಿಯನ್ನ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಂತ ಸಹ ಕರಿತೇವೆ. ಯಾಕಂತ ಹೇಳಿದ್ರೆ ನಾವು ಬಿಸ್ನೆಸ್ಗೆ ಬೇಕಾದಂತಹ ರಾ ಮಟೀರಿಯಲ್ಸ್, ಪ್ಲಾಂಟ್ಸ್, ಸ್ಟೇಷನರಿ, ಪ್ರಾಪರ್ಟಿ ಎಲ್ಲಾನು ಬೈ ಮಾಡಬೇಕು. ಅದೇ ರೀತಿ ಪ್ರೊಡ್ಯೂಸ್ ಆದಂತಹ ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತೇವೆ. ಹಾಗಾಗಿ ಇದು ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಸೊ ಇದೇನ್ ಮಾಡ್ತದೆ ಬಿಸ್ನೆಸ್ ಅಂತ ಹೇಳಿದ್ರೆ ಎಲ್ಲ ವೆರೈಟಿ ಆಫ್ ಗೂಡ್ಸ್, ತರತರದ್ದು ಗೂಡ್ಸ್ ಅನ್ನ ಎಲ್ಲಾ ಸೆಕ್ಷನ್, ವೇರಿಯಸ್ ಸೆಕ್ಷನ್ ಆಫ್ ದ ಸೊಸೈಟಿಗೆ ಸಿಗೋ ಹಾಗೆ ಮಾಡ್ತದೆ. ಸೊ ದಟ್ಸ್ ವೈ ಇಟ್ ಇಸ್ ಎ ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಅಂಡ್ ಅಗೇನ್ ವಾಟ್ ವಿ ಕ್ಯಾನ್ ಸೇ ಇಸ್ ಬಿಸ್ನೆಸ್ ಎಕನಾಮಿಕ್ಸ್, ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಬಿಸ್ನೆಸ್ ಇಸ್ ನಾಟ್ ಎ ಸಿಂಗಲ್ ಟೈಮ್ ಆಕ್ಟಿವಿಟಿ. ಒಂದು ಸಾರಿ ಮಾಡಿದೇವೆ ಅಂತ ಹೇಳಿದ್ರೆ ಮತ್ತೆ ಬಿಡುವುದಂತಲ್ಲ. ಇಟ್ಸ್ ಎ ಕಂಟಿನ್ಯೂಸ್ ಆಕ್ಟಿವಿಟಿ. ಇಟ್ ಇಸ್ ನಾಟ್ ಎ ಸಿಂಗಲ್ ಟೈಮ್ ಆಕ್ಟಿವಿಟಿ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಕಂಟಿನ್ಯೂಸ್ ಆಗಿ ನೀವು ಪ್ರೊಡ್ಯೂಸ್ ಮಾಡಬೇಕು, ಮಾಡ್ತಾವೇ ಇರಬೇಕು. ಎ ಸಿಂಗಲ್ ಟ್ರಾನ್ಸಾಕ್ಷನ್ ಆಫ್ ಟ್ರೇಡ್ ಕೆನಾಟ್ ಬಿ ಟರ್ಮ್ಡ್ ಆಸ್ ಎ ಬಿಸ್ನೆಸ್. ಈಗ ಯಾವ್ದಾದ್ರು ಒಂದು, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಟಿವಿ ಇತ್ತಂತ ಇಟ್ಕೊಳ್ಳಿ, ನಿಮ್ಗೆ ಬೇಡ ಅಂತ ಹೇಳಿದ್ರೆ ಮಾರಿದ್ರೆ ಅದು ಬಿಸ್ನೆಸ್ ಅಂತ ಆಗುದಿಲ್ಲ. ಯಾಕಂದ್ರೆ ಇದು ನೀವು ಸಿಂಗಲ್ ಟೈಮ್ ಮಾರ್ತೀರಿ. ಎಲ್ಲಾ ಸಾರಿ ನಿಮ್ಮ ಮನೆ ಟಿವಿ ತಗೊಂಡು ಹೋಗಿ ಮಾರ್ಲಿಕ್ಕೆ ಆಗ್ತದ? ಇಲ್ಲ ಅಲ್ವಾ? ಹಾಗಾಗಿ ಇದು ಸಿಂಗಲ್ ಟೈಮ್ ಮಾರೋದ್ರಿಂದ ಇದು ನಿಮ್ಗೆ ಬಿಸ್ನೆಸ್ ಅಂತ ಆಗುದಿಲ್ಲ. ಹಾಗಾಗಿ ನಾವು ಬಿಸ್ನೆಸ್ ಅಂತ ಆಗ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರಬೇಕು. ಬಿಸ್ನೆಸ್ ಶುಡ್ ಬಿ ಕಂಡಕ್ಟೆಡ್ ರೆಗ್ಯುಲರ್ಲಿ ಇನ್ ಆರ್ಡರ್ ಟು ಗ್ರೋ ಅಂಡ್ ಗೇನ್ ರೆಗ್ಯುಲರ್ ರಿಟರ್ನ್. ರೆಗ್ಯುಲರ್ ಆಗಿ ಆಗ್ಬೇಕು, ಗ್ರೋತ್ ಆಗ್ಬೇಕು, ಮತ್ತೆ ರಿಟರ್ನ್ಸ್ ಬರಬೇಕು. ಅಂದ್ರೆ ಮಾತ್ರ ಅದಕ್ಕೆ ನಾವು ಏನು ಬಿಸ್ನೆಸ್ ಅಂತ ಹೇಳ್ತೇವೆ. ಬಿಸ್ನೆಸ್ ಎಕನಾಮಿಕ್ಸ್ helps in continuous involvement in
ರಿಸರ್ಚ್ ಅಂಡ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಕಂಟಿನ್ಯೂಸ್ ಆಗಿ ರಿಸರ್ಚ್ ಮಾಡಬೇಕು, ಡೆವಲಪ್ಮೆಂಟಲ್ ರಿಸರ್ಚ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ನವ ಡೇಸ್ ನೋಬಡಿ ಎಂಜಾಯ್ಸ್ ಮೊನೊಪೊಲಿ. ಮೊನೊಪೊಲಿ ಏನೂ ಇಲ್ಲ, ಎಲ್ಲ ಅದಕ್ಕೆ there are various producers, many producers are there. That's why it is difficult to enjoy monopoly. ಹಾಗಾಗಿ ನೀವೇನ್ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರೆ, ಬೇರೆಯವರು ನಿಮ್ಮ ಕಾಂಪಿಟೇಟರ್, ನಿಮ್ಮ ತರದ್ದೇ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಕಾಂಪಿಟೇಟರ್ನ ಯು ಹ್ಯಾವ್ ಟು ಟ್ಯಾಕಲ್ ದೆಮ್, ಯು ಹ್ಯಾವ್ ಟು ಕಾಂಪಿಟ್ ವಿತ್ ದೆಮ್. ಹಾಗಾಗಿ ಯು ಹ್ಯಾವ್ ಟು ಗೋ ಫಾರ್ ರಿಸರ್ಚ್. ಹೊಸದೇನಾದ್ರೂ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಆಡ್ ಮಾಡ್ಲಿಕ್ಕೆ ಆಗ್ತದಾ, ಸೊ ದಟ್ ಯು ಕ್ಯಾನ್ ವಿನ್ ಓವರ್ ದ ಕಾಂಪಿಟೇಟರ್ಸ್. ಹಾಗಾಗಿ ಇಟ್ ಇಸ್ ಅ ಕಂಟಿನ್ಯೂಸ್ ಆಕ್ಟಿವಿಟಿ ವಿ ಕ್ಯಾನ್ ಸೇ, and we have to go for research and we have to make the development also. If there is no development, you cannot compete with your competitors. If you want to compete with the competitors or you have to win over the competitors, obviously you have to develop your product so that you can here you have to show your product is a superior to others. ಬೇರೆಯವರಿಗಿಂತ superior ಇದೆ ಅಂತಾಗ ಮಾತ್ರ you can win the competition. That is possible when there is a research and development. Okay. The next here feature is a profit motive. ನೋಡಿ, ಪ್ರಾಫಿಟ್ ಈಸ್ ಅನ್ ಇಂಡಿಕೇಟರ್ ಆಫ್ ಸಕ್ಸಸ್ ಅಂಡ್ ಫೇಲ್ಯೂರ್ ಆಫ್ ಬಿಸ್ನೆಸ್. ನೀವು ಎಷ್ಟು ಪ್ರಾಫಿಟ್ ಮಾಡ್ತೀರಿ ಅದ್ರ ಮೇಲೆ ಬಿಸ್ನೆಸ್ ಸಕ್ಸಸ್ ಆಗಿತ್ತಾ ಅಥವಾ ಇಲ್ವಾ ಅಂತ ಡಿಸೈಡ್ ಆಗ್ತದೆ. ಇಟ್ ಈಸ್ the difference between income and expense of the business. The primary goal of business is usually to attain highest possible level of profit through the production and sale of goods and services. It is a return on investment. Always, profit is return on investment. Whatever investment you have made on that something, at least if you get, it is a return. Profit acts as a driving force behind all business activities. ನೋಡಿ, ಎಲ್ಲಾ ಆಕ್ಟಿವಿಟೀಸ್ಗೂ ಪ್ರಾಫಿಟ್ ಇಲ್ಲದೆ, ಇಫ್ ದ ಬಿಸ್ನೆಸ್ ಇಸ್ ಸ್ಟೇಬಲ್, ಇದ್ದ ಇನ್ಕಮೇ ಇದ್ರೆ ಯಾರಿಗೂ ಸಹ ಬಿಸ್ನೆಸ್ ಕಂಟಿನ್ಯೂ ಮಾಡಲಿಕ್ಕೆ ಮನಸ್ಸಾಗುವುದಿಲ್ಲ. ಸೊ ಇಟ್ ಹಿಯರ್ ವೆನ್ ದೆರ್ ಇಸ್ ಅ more and more profit, then the even employer, they are encouraged to work more and more so that they can feel we can here earn more profit. So when more profit is there, obviously all the persons, those who are involved, they get the better returns, better payments. So what we can say is profit is required for survival. ಅದು ಸರ್ವೈವಲ್ ಆಗಲಿಕ್ಕೆ ಬೇಕು. ಗ್ರೋತ್ ಅಂಡ್ ಎಕ್ಸ್ಪಾನ್ಷನ್ ಆಫ್ ದ ಬಿಸ್ನೆಸ್, ಅದು ಬೆಳಿಲಿಕ್ಕೆ, ಬಿಸ್ನೆಸ್ ಅನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ, ದೊಡ್ಡದು ಮಾಡಲಿಕ್ಕೆ ಹಾರಿಜಾಂಟಲ್ ಗ್ರೋತ್ ಇರ್ಬೋದು, ಇಲ್ಲ ವರ್ಟಿಕಲ್ ಗ್ರೋತ್ ಇರ್ಬೋದು. ಸೊ ಬಿಸ್ನೆಸ್ ಇಸ್ ಟು ಬಿ ಗ್ರೋನ್. ಸೊ ದಟ್ಸ್ ವೈ ವಿ ವಾಂಟ್ ಪ್ರಾಫಿಟ್. ಸೊ ಇಟ್ ಈಸ್ ಕ್ಲಿಯರ್ ದಟ್ ಎವ್ರಿ ಬಿಸ್ನೆಸ್ ಆಪರೇಟ್ಸ್ ಟು ಅರ್ನ್ ಪ್ರಾಫಿಟ್. ಎಲ್ಲಾ ಬಿಸ್ನೆಸ್, ಯಾವ್ದು ಬಿಸ್ನೆಸ್ ಬೇಕಾದ್ರೂ ತಗೊಳ್ಳಿ, ಎಲ್ಲ ಸಹ ಪ್ರಾಫಿಟ್ ಓರಿಯೆಂಟೆಡ್. Business has many goals, but profit making is the primary goal of every business. It is required to create economic growth. ಎಷ್ಟು ಬಿಸ್ನೆಸ್ ಅಲ್ಲಿ ಬೇಕಾದಷ್ಟು ಗೋಲ್ಸ್ ಇರ್ತವೆ. ಅದರ ಪ್ರೈಮರಿ ಗೋಲ್ ಅಂತ ಆದ್ರೆ ಪ್ರಾಫಿಟ್ ಮೇಕಿಂಗ್. ಪ್ರಾಫಿಟ್ ಈಸ್ ಟು ಬಿ ಮೇಡ್. ಪ್ರಾಫಿಟ್ ಮಾಡುದಂತ ಹೇಳಿದ್ರೆ ಸುಮ್ಮನೆ ಪ್ರಾಫಿಟ್ ಮಾಡುದಲ್ಲ, ಪ್ರಾಫಿಟೀರಿಂಗ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ, ಅಡಲ್ಟ್ರೇಷನ್ ಮಾಡಿ, ಬ್ಲ್ಯಾಕ್ ಮಾರ್ಕೆಟ್ ಮಾಡಿ ಮಾಡುದಲ್ಲ. ಜೆನ್ಯೂನ್ ಆಗಿ ಪ್ರಾಫಿಟ್ ಮಾಡಬೇಕು, ಅದು goal. That must be that is the primary goal of all the trading concerns. Though, so they have to aim at, they have to achieve it. Even profit helps the business for economic growth also. It creates economic growth because here when there is excess profit, they can expand the business, growth can be seen, all this is possible. Okay, next point of discussion is risk and uncertainty. Always here, business economics deals with the risk and uncertainties of the business. Business is always risky. We cannot predict the business. What is today, what will be tomorrow, we cannot say. Because it all depends on the external factors. So many things are there. It affects business. Risk is the effect of uncertainty arising on the objectives of the business. Risk is associated with every business. ಯಾವ ಬಿಸ್ನೆಸ್ ಅಲ್ಲಿ ರಿಸ್ಕ್ ಇಲ್ಲ, ಎಲ್ಲ ಬಿಸ್ನೆಸ್ ಅಲ್ಲಿ ಉಂಟು. Business is exposed to two types of usually risk, insurable and non-insurable risk. ನಾವು ಬಿಸ್ನೆಸ್ ರಿಸ್ಕ್ ಇತ್ತಂತ ಹೇಳಿದರೆ ಅಲ್ಲಿಂದ ಎಸ್ಕೇಪ್ ಆಗುವುದಲ್ಲ. ಕೆಲವೊಂದು ರಿಸ್ಕ್ ಅನ್ನು ನಾವು ಏನ್ ಮಾಡ್ಬೋದು ಅಂತ ಶಿಫ್ಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಇಫ್ ಹ್ಯಾವ್ ಟೇಕನ್ ಇನ್ಶೂರೆನ್ಸ್
on those risks. You can shift your risk to others. It doesn't mean that you are burdening others. ಆ ಬಿಸ್ನೆಸ್ ರಿಸ್ಕ್ ಅನ್ನ ಚೂರ್ ಚೂರೇ ಆಗಿ 5 ಪೈಸಾ ಅಷ್ಟು ಲೆಕ್ಕದಲ್ಲಿ ಎಲ್ಲರಿಗೂ ಶೇರ್ ಮಾಡಿದ್ರೆ ಅದು ಎಲ್ರಿಗೂ ಸಹ ಬರ್ಡನ್ ಆಗುದಿಲ್ಲ. ಬಟ್ ಯು ಆರ್ ಸೇಫ್. ಆದ್ರೆ ಕೆಲವೊಂದು ರಿಸ್ಕ್ ಅನ್ನ ನೀವು ಇನ್ಶೂರ್ ಮಾಡ್ಲಿಕ್ಕೆ ಆಗುದಿಲ್ಲ. ಸಚ್ ರಿಸ್ಕ್ ಆರ್ ಕಾಲ್ಡ್ ನಾನ್ ಇನ್ಶೂರೇಬಲ್ ರಿಸ್ಕ್. So, some factors are controllable. To take, for example, taxes, change in the volume of expected sales, cost of suppliers and equipment, overhead costs, salaries, cost of goods and services offered. All these can be predicted well in advance. Some factors cannot be predicted. For example, change in trends and taste of customers. Nodi change in trends. ಇದನ್ನು ನೀವು ಮೊದಲೇ well in advance ಮಾಡಲಿಕ್ಕೆ ಆಗುದಿಲ್ಲ. Because whenever the new item comes to the market, then obviously customers or consumers shift to the new product. ಹಾಗಾಗಿ ಇದನ್ನ well in advance predict ಮಾಡಲಿಕ್ಕೆ ಆಗುದಿಲ್ಲ. So impact of local economy on customer base, impact of local economy also. Sometimes you cannot predict because suddenly something happens which may be adverse or very good one. Depends on the situation and the place. Any unexpected action taken by your ಕಾಂಪಿಟೇಟರ್ಸ್ ಕೆಲವು ಸಾರಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅದನ್ನ ಬಿಟ್ಟು ಬೇರೆ ಆಕ್ಷನ್ ತಗೊಂಡ್ರೆ ಅಂದ್ರೆ ನಿಮ್ಮ ಮಾರ್ಕೆಟ್ ಅನ್ನು ಅವರು ಗ್ರಾಬ್ ಮಾಡಿದ್ರೆ then you cannot predict it. So all these also here works as risks to the business. So all these are taken care by the business economics. Then now we'll see uh, what is there. Creative and dynamic business economics is creative and dynamic. Now you see modern business is creative and dynamic in nature. Business firm has to come out with creative ideas, approaches and concepts for production and distribution of goods and services. It means to bring things in a fresh, new and inventive way. One has to be innovative because the business operates under constantly changing economy, social and technological environment. Business should also come out with new products to satisfy the growing needs and consumers. ನೋಡಿ ನೀವೀಗ ಹೇಳುವುದಾದ್ರೆ ಆಲ್ವೇಸ್ ಬಿಸ್ನೆಸ್ ಮಸ್ಟ್ ಬಿ ಕ್ರಿಯೇಟಿವ್ ಅಂಡ್ ಡೈನಮಿಕ್. ಸೊ why it should be? Because business is not enjoying nowadays monopoly. It is always, that's why if it is not enjoying, it has to compete with others. That's why it should come with the creative ideas, approaches, concept. ಹೊಸ ಹೊಸ ಐಡಿಯಾ ಇರಬೇಕು, ಹೊಸ ಹೊಸ ರೀತಿಯ ಮೆಥಡಾಲಜಿ ಇರಬೇಕು, ಹೊಸ ಹೊಸ ಟರ್ಮ್ಸ್ ಇರಬೇಕು. ಆ ರೀತಿ ದೇ ಹ್ಯಾವ್ ಟು ಕಮ್ ಔಟ್. ಇನ್ನೋವೇಟಿವ್ ಐಡಿಯಾ ಇರಬೇಕು. ಹೊಸದನ್ನು ಆಲೋಚಿಸುವಂತ ಇನ್ನೋವೇಟಿವ್ ಐಡಿಯಾದೊಂದಿಗೆ ಬರಬೇಕಾಗ್ತದೆ. Even because nowadays no field is constant. Economic changes are there, social changes are there, technological environment changes are there. That's why they have to come with all this. Then next what here is customer satisfaction, which is also very important. The phase of business has changed from traditional concept to now modern concept. Nowadays business adopts a consumer oriented approach. Customer satisfaction is the ultimate aim of all economic activities. ಮೊದಲೆಲ್ಲ ಬೇರೆ ಸೆಲ್ಲಿಂಗ್ ಕಾನ್ಸೆಪ್ಟ್, ಸೇಲ್ಸ್ ಕಾನ್ಸೆಪ್ಟ್ ಅಂತೆಲ್ಲ ಇದ್ದಿತ್ತು. ಇವಾಗ ಹಾಗಲ್ಲ. ಕಸ್ಟಮರ್ ಇಸ್ ದ ಕಿಂಗ್. ಕಸ್ಟಮರ್ ಓರಿಯೆಂಟೆಡ್ ಕಾನ್ಸೆಪ್ಟ್. ಕಸ್ಟಮರ್ ಇಸ್ ದಟ್ಸ್ ವೈ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಟು ಬಿ ಕನ್ಸಿಡರ್ಡ್. ಅವರು ತೃಪ್ತಿ ಹೊಂದಿದ್ರೆ, ಅವರು ಸ್ಯಾಟಿಸ್ಫೈ ಆದ್ರೆ ಮಾತ್ರ ಬಿಸ್ನೆಸ್ಸಿಗೆ ಲಾಭ. ಹಾಗಾಗಿ ಅದನ್ನು ನೋಡ್ಕೊಳ್ಬೇಕಾಗ್ತದೆ. So modern business believes in satisfying the customers by providing quality product at a reasonable price. Quality product, ಒಳ್ಳೆ ಪ್ರಾಡಕ್ಟ್ ಅನ್ನ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡಬೇಕು. Then only can satisfy the customers. It emphasizes not only on profit but also on customer satisfaction. ನೋಡಿ, only profit ಅಂದ್ರೆ ಆಗುದಿಲ್ಲ. Customer satisfaction is important because nowadays profit is to be made through customer satisfaction. Customer satisfaction ಮೂಲಕ ನೀವು ಪ್ರಾಫಿಟ್ ಮಾಡಬೇಕು. Consumers are satisfied only when they get real value for their purchase. ಅವ್ರಿಗೆ ಫೀಲ್ ಆಗಬೇಕು, ನಾನು ಹಣ ಕೊಟ್ಟಿದ್ದಕ್ಕೂ ವರ್ತ್ ಉಂಟು ಅಂತೇಳಿ. Then only you can make the profit and you can satisfy them.
The purpose of the business is to create and retain the customers. ಮೊದಲು ಕಸ್ಟಮರ್ಸ್ ಅನ್ನು ರಿಟೈನ್ ಮಾಡಬೇಕು. ಅವ್ರು ಒಂದು ಕಡೆ ಇನ್ನೊಂದು ಈ ನಿಮ್ಮ ಬಿಸ್ನೆಸ್ ಇಂದ ಇನ್ನೊಂದು ಬಿಸ್ನೆಸ್ಗೆ ಶಿಫ್ಟ್ ಆಗದ ಹಾಗೆ ನೋಡ್ಕೊಳ್ಬೇಕು. That is very important. The ability to identify and satisfy the customer is the prime ingredient for the business success. So it is taken care by the business economics. Then social activity. Business is a socio-economic activity. Both business and society are interdependent. ನೋಡಿ ಸೊಸೈಟಿ ಇಲ್ಲದೆ ಬಿಸ್ನೆಸ್ ಇಲ್ಲ, ಬಿಸ್ನೆಸ್ ಇಲ್ಲದೆ ಸೊಸೈಟಿ ಇಲ್ಲ. ಬರೀ ಬಿಸ್ನೆಸ್ ಇದ್ರೆ ಯಾರು ಜನ ಇಲ್ದಿದ್ರೆ ಸೊಸೈಟಿ ಇಲ್ಲದೆ ಏನು ಮಾಡಬೇಕು ಅಲ್ವಾ? ಹಾಗಾಗಿ ದೇ ಆರ್ ಇಂಟರ್ಡಿಪೆಂಡೆಂಟ್. Modern business runs in the area of social responsibility. Social responsibility ಅಂತ ಹೇಳಿದ್ರೆ we are responsible. We in the sense business is responsible to the society also. ಈಗ ಕೆಲವೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗ್ತದೆ. ಏನಂತ ಹೇಳಿದ್ರೆ ಈಗ ನೀವು ನಿಮ್ದೊಂದು ಬಿಸ್ನೆಸ್ ಇರ್ತದೆ, ಎಲ್ಲಿ ಬೇಕಾದ್ರೂ ಕಸ ಚೆಲ್ಲಿಕ್ಕಿಲ್ಲ, ಎಲ್ಲಿ ಬೇಕಾದ್ರೂ ಫ್ಯಾಕ್ಟ್ರಿ ಸ್ಮೋಕ್ ಎಲ್ಲ ಬಿಡ್ಲಿಕ್ಕಿಲ್ಲ, ಅದು ಪ್ಯೂರಿಫೈ ಮಾಡಿಯೇ ಬಿಡಬೇಕು. ದೆನ್ ಯು ಆರ್ ರೆಸ್ಪಾನ್ಸಿಬಲ್ ಬಿಕಾಸ್ ಯು ಆರ್ ಟೇಕಿಂಗ್ ದ ಬೆನಿಫಿಟ್ ಆಫ್ ಸೊಸೈಟಿ ಅಲ್ವಾ? ಹಾಗಾಗಿ ನೀವು ಸಹ ಸೊಸೈಟಿಗೆ ಸಹ ಬೆನಿಫಿಟ್ ಕೊಡಬೇಕು. ಇದಕ್ಕೆ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೇವೆ. Business has some responsibility towards the society and in turn it needs the support of various social groups also. Some responsibility ಅದಕ್ಕಿರ್ತದೆ ಬಿಸ್ನೆಸ್ಸಿಗೆ. ಹಾಗಾಗಿ ಅದು ಸೊಸೈಟಿಯಿಂದ ಎಷ್ಟೋ ಗ್ರೂಪಿಂದ ಏನು ಸಪೋರ್ಟ್ ಅಂತ ತಗೊಂಡಿರ್ತದೆ. ಯಾರು ಇನ್ವೆಸ್ಟರ್ಸ್ ಇರ್ಬೋದು, ಎಂಪ್ಲಾಯೀಸ್ ಇರ್ಬೋದು, ಕಸ್ಟಮರ್ಸ್ ಇರ್ಬೋದು, ಕ್ರಿಯೇಟರ್ಸ್ ಇರ್ಬೋದು, ಇವರೆಲ್ಲರೂ ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡೋರು, ಕ್ರಿಯೇಟರ್ಸ್ ಎಲ್ಲರೂ ಸಹ. By making goods available to various sections of the society, business performs an important social function and meets social needs. ಎಲ್ಲ ಥರದ ಎಲ್ಲ ವರ್ಗದ ಕಸ್ಟಮರ್ಸ್ಗೆ ಗೂಡ್ಸ್ ಅವೈಲೇಬಲ್ ಆಗುವಂಗೆ ನೋಡ್ಕೊಳ್ಬೇಕು. So how business supports the society, in the same way society also support the business. Then government control also very important. Business is not away from the government. Business organizations are subject to government control. They have to follow certain rules and regulations enacted by the government. ಅವಾಗ ಚೇಂಜ್ ಆಗ್ತಾ ಇರ್ತವೆ. ಇವಾಗ ನೋಡಿ ಮೊದಲು ವ್ಯಾಟ್ ಇದ್ದಿತ್ತು, ಇವಾಗ GST ಉಂಟು. ಹಿಂಗೆ ಎಲ್ಲ ಟ್ಯಾಕ್ಸ್ ರೂಲ್ಸ್ ಎಲ್ಲ ಚೇಂಜ್ ಇರ್ತವೆ. ಅದನ್ನು ಸಹ ಕಾಲಕ್ಕಾದಂಥದ್ದೆಲ್ಲ ಬಿಸ್ನೆಸ್ ಅಲ್ಲೇ ಅಡಾಪ್ಟ್ ಮಾಡ್ಕೊಳ್ಬೇಕು. ಇದೊಂದೇ ಅಲ್ಲ, ಬೇರೆ ಬೇರೆ ಥರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಗೌರ್ಮೆಂಟ್ ಅಲ್ಲಿ ಚೇಂಜಸ್ ಆದರೆ ಅದೆಲ್ಲವನ್ನ ಸಹ ಬಿಸ್ನೆಸ್ ಅಲ್ಲಿ they have to adopt. Government ensures that the business is conducted for social good. ನೀವು ಅದನ್ನೆಲ್ಲ ಮಾಡಿದ್ರೆ ಮಾತ್ರ ಸೊಸೈಟಿ ಗುಡ್ನೆಸ್ಸಿಗೋಸ್ಕರ ಬಿಸ್ನೆಸ್ ಇದೆ ಅಂತ ಗೌರ್ಮೆಂಟ್ ನಿಮ್ಗೆ ಭರವಸೆ ಕೊಡ್ತದೆ ಅಥವಾ ಅದು ತೀರ್ಮಾನ ಮಾಡ್ತದೆ ಅಂತ ಹೇಳ್ಬೋದು. ಸೊ ಇಟ್ ಕೀಪ್ಸ್ ಎಫೆಕ್ಟಿವ್ ಸೂಪರ್ವಿಷನ್. ನೋಡಿ ಎಲ್ಲ ಅವಾಗವಾಗ ಹೋಟೆಲ್ಗೆಲ್ಲ ಫುಡ್ ಇನ್ಸ್ಪೆಕ್ಟರ್ ಎಲ್ಲ ವಿಸಿಟ್ ಮಾಡ್ತಾರೆ, ಸರಿಯಾಗಿ ಫುಡ್ ಪ್ರೊಸೆಸ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ನೋಡ್ತಾರೆ. ಈ ಥರ ಹೀಗೆ ಎಲ್ಲ ಎಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತೀರಿ. ಇವನ್ ಯು ಕ್ಯಾನ್ ಸಿ ತಂಬಾಕಿನ ಪಾಕೆಟ್ ಮೇಲೆ ಬರೀತಾರೆ ಇಂಜುರಿಯಸ್ ಟು ಹೆಲ್ತ್ ಅಂತ. ಈ ಥರ ವಾರ್ನಿಂಗ್ಸ್ಗೆ ಯಾವ ರೀತಿ ನೀವು ಮಾಡ್ತೀರಿ ಬಿಸ್ನೆಸ್ ಅನ್ನೋದನ್ನು ಸಹ ನೋಡ್ತಾರೆ. ಸೊ the government enacts rules and laws and they amend the laws also, rules also time to change the based on the changing economy, changing society from time to time, because their days are not constant. How the day changes, how the time changes, they also have to change the rules and regulations, law, all this. That's what. The next is optimum. Before that we can see some this one acts. The Competition Act 2002 is there. Foreign Exchange Management Act 1999 is there. The Environment 1986 is there. Indian Companies Act 1956. Consumer Protection Act is there. Recent Indian Companies Act 2013 is there. So many acts are also being made and done and implemented. They are being amended on and off also. Okay, now we'll go to the last point: optimum utilization of resources. So all the business they aim at optimum utilization, means with the minimum consumption maximum benefits are to be taken. So that's what here optimum utilization. Business facilitates optimum utilization of countries' material and non-material resources and achieves economic progress. That is the aim of the business.
the scarce resources are brought to its fullest use. ಕೆಲವೊಂದು ರಿಸೋರ್ಸ್ ದೇ ಆರ್ ವೆರಿ ಸ್ಕ್ಯಾರ್ಸ್, ಅದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕು, ಒಂದು ಚೂರು ಸಹ ವೇಸ್ಟ್ ಆಗದ ಹಾಗೆ ನೋಡಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ಬೇಕಾಗ್ತದೆ. ಬೈ ಫಾರ್ ಕಾನ್ಸಂಟ್ರೇಟಿಂಗ್ ಎಕನಾಮಿಕ್ ವೆಲ್ತ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ದಿ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಫ್ ದ ಕನ್ಸ್ಯೂಮರ್ಸ್, ಅದನ್ನು ಸಹ ನೋಡ್ಕೊಳ್ಬೇಕಾಗ್ತದೆ. ಬಿಕಾಸ್ ಇಫ್ ದ ಸ್ಕೇರ್ಸ್ ಮೆಟೀರಿಯಲ್ಸ್ ಆರ್ not used properly, then they cannot satisfy the needs of the customers as well as the society, and even they cannot even meet the goals of the business also, right? Okay, now these are the features of business and business economics. Now we'll see objectives of business economics. Objectives means what? So goals or aims to attain. So managerial economics provides some tools necessary for business decisions. You know that. So how economic theories are to be uh, made applicable to business. All these we have seen. So many theories are there. They are to be made applicable to business to solve the business problems and to take the decision and to take the proper decision, or to assist in decision making process. So that's why managerial economics or business economics answers some fundamental problems of decisions. Making these problems are, what are those problems? Let us see. What should be the product mix? Product mix ಏನೆಲ್ಲ ಇರಬೇಕು? Product mix ಅಂತ ಹೇಳಿದ, even with the one product we cannot produce the, with one raw material we cannot produce the full product. Product mix, what must be the best proportion? ಯಾವ ರೀತಿ ಇದನ್ನು ಯಾವ ಪ್ರಪೋರ್ಷನ್ ಅಲ್ಲಿ ಹಾಕಿದ್ರೆ ಎಷ್ಟು ಚಂದವಾಗಿ ಪ್ರಾಡಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಜಸ್ಟ್ ಒಂದು ಸಾರು ಮಾಡೋ ತಗೊಳ್ಳಿ ಮನೆಯಲ್ಲಿ, ಅವಾಗ ಉಪ್ಪು ಎಷ್ಟು, ಖಾರ ಅದೆಲ್ಲ ಯಾವ ಪ್ರಪೋರ್ಷನಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಬೇಕು. ಇಲ್ಲದಿದ್ದರೆ ಯು ವಿಲ್ ನಾಟ್ ಗೆಟ್ ಅ ವೆರಿ ಗುಡ್ ಕರಿ, ರೈಟ್? ವಾಟ್ ಈಸ್ ದ ಲೀಸ್ಟ್ ಕಾಸ್ಟ್ ಪ್ರೊಡಕ್ಷನ್ ಟೆಕ್ನಿಕ್ ಆ್ಯಂಡ್ ಇನ್ಪುಟ್ ಮಿಕ್ಸ್? Always the economics or the cost techniques, they aim at reducing the cost. How best we can reduce the cost of the products? What techniques are to be implemented, followed? And what are the different input mix and ಯಾವುದೆಲ್ಲ input mix ಹಾಕಿ ನಾವು ಕಾಸ್ಟ್ ಅನ್ನು ರೆಡ್ಯೂಸ್ ಮಾಡ್ಕೊಳ್ಬೋದು. that is the objective of business economics that guides us. Then what should be the level of output and price of the product? ಔಟ್ಪುಟ್ ಯಾವ ಲೆವೆಲ್ ಅಲ್ಲಿ ಇರಬೇಕು, and what must be the price of product to be fixed. Then how to take investment decision? ಇನ್ವೆಸ್ಟ್ಮೆಂಟ್ ಮಾಡುವಾಗ ಹೇಗೆ ಡಿಸಿಷನ್ ತಗೊಳ್ಬೇಕು? ಬೇಸ್ಡ್ ಆನ್ ಗವರ್ಮೆಂಟ್, ಬೇಸ್ಡ್ ಆನ್ ಇನ್ವೆಸ್ಟರ್ಸ್, ಬೇಸ್ಡ್ ಆನ್ ದ ಬಿಸ್ನೆಸ್, ಹೌ ಬೆಸ್ಟ್ ಇಟ್ ಇಸ್ ಟು ಬಿ ಯೂಸ್ಡ್. And how much should be the selling cost? Selling cost ಎಷ್ಟು ಇರಬೇಕು? Selling cost in the economics, in the cost accounting, you might have studied that selling cost. Selling cost, all the different costs are to be added. Then before adding the profit, what all you are going to get, that is selling cost. Then after adding this advertisement and distribution cost, then you are going to get sales cost. After adding that profit, you will get sales price. Like this you have to think of that is objective of business. Then and this can be outlined like that. Objective business economics are outlined as like this. To apply economic concepts, we can economic concept, not economic concepts we can apply there, and a principle to solve the business problems. To employ the most modern instruments and tools to solve the business problem. Modern instruments and tools, because always we go on doing some inventions to reduce the cost. So modern tools and machines are invented to reduce the cost. Those can be made use to allocate the scarce resource in the optimal manner. ಒಳ್ಳೆ ರೀತಿ how best ಕೆಲವೊಂದು resources are very scarce, they are not available so easily, cheaply. So how best they are to be used, they are guided by the business economics. To make overall development of a firm in the overall development ಮಾಡಲಿಕ್ಕೆ ಸಹ ಹೆಲ್ಪ್ ಮಾಡ್ತದೆ business economics. It guides, it helps to achieve other objectives of firm, like attaining industry leadership, expansion of the market share, etc.
ಇಂಡಸ್ಟ್ರಿಯಲ್ ಲೀಡರ್ಶಿಪ್ ಹೇಗೆ ಮಾರ್ಕೆಟನ್ನು ಎಕ್ಸ್ಪಾಂಡ್ ಮಾಡೋದು, ಹಾರಿಜಾಂಟಲ್ ಅಲ್ಲಿ ಮಾರ್ಕೆಟ್ ಸೆಗ್ಮೆಂಟ್, ಮಾರ್ಕೆಟ್ ಪೆನಿಟ್ರೇಷನ್, ಮಾರ್ಕೆಟ್ ಈ ರೀತಿ ಎಲ್ಲ ಮಾಡಿ ಎಕ್ಸ್ಪಾಂಡ್ ಮಾಡಲಿಕ್ಕೆ ಇಟ್ ಗೈಡ್ಸ್ ಯು. ಇಟ್ ಮಿನಿಮೈಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟೆನಿಟಿ. ಹೌ ಬೆಸ್ಟ್ ಟು ಮಿನಿಮೈಸ್ ದ ರಿಸ್ಕ್ ಆ್ಯಂಡ್ ಅನ್ಸರ್ಟೆನಿಟಿ? What are the various techniques are there? What are the rules can be followed? What are the some techniques can be adopted? ಅದನ್ನೆಲ್ಲ ಯೋಚನೆ ಮಾಡಬೇಕಾಗ್ತದೆ ಟು ಹೆಲ್ಪ್ ಇನ್ ಡಿಮಾಂಡ್ ಆ್ಯಂಡ್ ಸೇಲ್ಸ್ ಫೋರ್ಕಾಸ್ಟಿಂಗ್. ನೋಡಿ, ಸಿಂಪ್ಲಿ ಡೋಂಟ್ ಗೋ ಆನ್ ಪ್ರೊಡ್ಯೂಸಿಂಗ್. ಸುಮ್ಮನೆ ಪ್ರೊಡ್ಯೂಸ್ ಮಾಡ್ತಾ ಹೋಗೋದಲ್ಲ, ಯಾವಾಗಲೂ ನಾವು ಫೋರ್ಕಾಸ್ಟ್ ಮಾಡಬೇಕು. ಫೋರ್ಕಾಸ್ಟಿಂಗ್ ಇನ್ ದ ಸೆನ್ಸ್ ವೆಲ್ ಇನ್ ಅಡ್ವಾನ್ಸ್ ಯು ಹ್ಯಾವ್ ಟು ಥಿಂಕ್. ಫೋರ್ಕಾಸ್ಟ್ ಮಾಡೋದು ಹೇಗೆ, ಡಿಮಾಂಡ್ ಎಷ್ಟಿರ್ತದೆ ಅಂತ ಮೊದಲು ಎಷ್ಟು ಇರಬಹುದು ಗೆಸ್ ಮಾಡಬೇಕು. ಅದು ಗೆಸ್ ಮಾಡೋದು ಸಿಂಪ್ಲಿ ಡೋಂಟ್ ಗೆಸ್, ಬೇಸ್ಡ್ ಆನ್ ದ ಸ್ಟಾಟಿಸ್ಟಿಕಲ್ ಫಿಗರ್ಸ್ ಆಫ್ ದ ಪ್ರೀವಿಯಸ್ ಒನ್ ಆರ್ ಎಕ್ಸಿಸ್ಟಿಂಗ್ ಒನ್. ಯು ಹ್ಯಾವ್ ಟು ಗೆಸ್ ದಟ್, means forecast that. And even sales also you have to forecast. That is there in the business economics, using various techniques, using other disciplines also to help in operation of firms by helping in planning, organizing, controlling. ನೋಡಿ, ವೇರಿಯಸ್ ಆಪರೇಷನ್ ಫಂಕ್ಷನಲ್ ಬಿಸ್ನೆಸ್ ಅಲ್ಲಿ ಫಂಕ್ಷನಲ್ ಆಪರೇಷನ್ಸ್ ಆರ್ ದರ್. ಪ್ಲಾನಿಂಗ್, ಪ್ಲಾನಿಂಗ್ ಮೀನ್ಸ್ ಥಿಂಕಿಂಗ್ ಇನ್ ಅಡ್ವಾನ್ಸ್, ವಾಟ್ ಟು ಡೂ ಅಂತ ಮೊದಲೇ ಯೋಚನೆ ಮಾಡಿ ಮಾಡುವಂಥದ್ದು. ಆರ್ಗನೈಸಿಂಗ್, ಹೌ ಬೆಸ್ಟ್ ಯು ಕ್ಯಾನ್ ಆರ್ಗನೈಸ್ ದ ವೇರಿಯಸ್ ರಿಸೋರ್ಸಸ್ and how best you can control the activities as well as the employees activities. How best all the techniques are being followed in the using business economics to help in formulating business policy. Various policies are to be formed. Various policies are to be formed. So using the help of business economics, various business policies can be formed for the business establishment to help in profit maximization. Every business aim is to, all the establishment they aim at a profit. How best you can maximize the profit without following the profiteering techniques? So you have to reduce the cost, or to increase the quality, or to compete. You have to ignore the competitors, your competitors, then only you can stand in the market and you can make the profit. Then so what are the uses of business economics? In brief we'll study. It provides tools and techniques for managerial decisions, because it is using business economics theories as well as the application of decisions. I mean theories, tools and techniques. That's why it provides tools and various tools, techniques ella namage kododrinda we can ease our business, we can solve our business problems easily, because it provides, business economics provides tools and techniques, and it gives answer to the basic problems of business management. ಎಷ್ಟು business management ಅಲ್ಲಿ ಇರುವಂತ basic problems ಗೆ we can, using business economics we can answer and we can solve also. And it supplies data for analysis and forecasting. ನೋಡಿ, ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮೆಟ್ರಿಕ್ಸ್ ಎಲ್ಲವನ್ನು ಯೂಸ್ ಮಾಡೋದ್ರಿಂದ ನಾವು ಈಸಿಲಿ we get the data, we can analyze them, we can forecast the future data also. So easily we can, all kinds of knowledge we gain and we get, so we can make use of them. It provides tools for demand forecasting and profit planning. ಡಿಮಾಂಡ್ ಫೋರ್ಕಾಸ್ಟ್ ಮಾಡಬೇಕಲ್ಲ, ಅದಕ್ಕೂ ಸಹ ಟೂಲ್ಸ್ ಕೊಡ್ತದೆ. ವೇರಿಯಸ್ ಟೆಕ್ನಿಕ್ಸ್ ಆರ್ ದೇರ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್ ದಟ್ ವಿಲ್ ಸ್ಟಡಿ ಇನ್ ದ ಫೋರ್ತ್ ಕಮಿಂಗ್ ಚಾಪ್ಟರ್ಸ್, ನೆಕ್ಸ್ಟ್ ಚಾಪ್ಟರ್ಸ್. ಆ್ಯಂಡ್ ಪ್ರಾಫಿಟ್ ಪ್ಲಾನಿಂಗ್ ಅಲ್ಲೂ ಹೇಗೆ ಪ್ರಾಫಿಟ್ ಮಾಡೋದು, ಪ್ರಾಫಿಟೇರಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡೋದಲ್ಲ, ಕಾಸ್ಟ್ ಅನ್ನು ರಿಡ್ಯೂಸ್ ಮಾಡಿಯಾ, ಡಿಫ್ರೆಂಟ್ ಟೆಕ್ನಿಕ್ಸ್ ಯೂಸ್ ಮಾಡಿಯಾ, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಇನ್ವೆಂಟರಿನ ದೆರ್ ಆರ್ ಸೋ ಮೆನಿ ಟೆಕ್ನಿಕ್ಸ್, ABC ಅನಲೈಸ್, ಹಾಗೆಲ್ಲ ಟೆಕ್ನಿಕ್ಸ್ ಉಂಟು. ಯಾವುದನ್ನು ಫಾಲೋ ಮಾಡಿದ್ರೆ ಇನ್ವೆಂಟರಿ ಕಂಟ್ರೋಲ್ ಮಾಡಬಹುದು, ಅದನ್ನೆಲ್ಲ ಯೋಚನೆ ಮಾಡಿ ನಾವು ಪ್ರಾಫಿಟನ್ನು ಇನ್ಕ್ರೀಸ್ ಮಾಡ್ಬೋದು. ಇಟ್ ಗೈಡ್ಸ್ ದ ಮ್ಯಾನೇಜರ್ ಎಕನಾಮಿಸ್ಟ್ ಆಲ್ಸೋ. ಎಕನಾಮಿಸ್ಟ್ ಅನ್ನು ಸಹ ಇದು ಗೈಡ್ ಮಾಡ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಅಪ್ಲಿಕೇಶನ್ ಆಫ್ ಥಿಯರಿ ಬಂದಾಗ ವೇರಿಯಸ್ ಥಿಯರೀಸ್ ಯು ಹ್ಯಾವ್ ಸ್ಟಡಿಡ್ ದೇರ್ ಆರ್. ಸೊ ಅದನ್ನು ಮಾಡಿದಾಗ ನಾವೇನು ಮಾಡ್ಬೋದು, ಮ್ಯಾನೇಜರ್ ಎಕನಾಮಿಸ್ಟಿಗೆ ಇದು ಇಟ್ ಹೆಲ್ಪ್ಸ್ ದೆಮ್ ಹೌ ಬೆಸ್ಟ್ ದೇ ಕ್ಯಾನ್ ಟೇಕ್ ದ ಡಿಸಿಷನ್ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ಆಪ್ಟಿಮಮ್ ಯುಟಿಲೈಸೇಷನ್, ಪ್ರಾಫಿಟ್ ಮೇಕಿಂಗ್, ಆಲ್ ದೀಸ್ ಇಸ್ ಪಾಸಿಬಲ್, ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಮ್ಯಾನೇಜರ್ ಎಕನಾಮಿಸ್ಟ್ ಅವರಿಗೆ ಹೆಲ್ಪ್ ಆಗ್ತದೆ. ಹಾಗಾಗಿ ದೇ ಕ್ಯಾನ್ ಟೇಕ್ ಬೆಟರ್ ಡಿಸಿಷನ್ ಫಾರ್ ದ ಬಿಸ್ನೆಸ್.
ಯಾವಾಗ ಡಿಸಿಷನ್ ಸರಿಯಾಗಿರ್ತದೆ ಅಥವಾ ಬೆಟರ್ ಆಗಿರ್ತದೆ ಕಂಪೇರ್ ಟು ಅದರ್ಸ್, then obviously the business can be run very smoothly. So these are the so many uses are there. uh, Now timing just will conclude in the okay. Thank you, thank you for the patient listening. Thank you. See you in the next one.